ಇತ್ತೀಚೆಗಷ್ಟೇ ಕೊಪ್ಪಳದ ಜಿಲ್ಲಾ ನ್ಯಾಯಾಲಯ ಐತಿಹಾಸಿಕ ತೀರ್ಪೊಂದನ್ನು ಪ್ರಕಟಿಸಿತ್ತು. ಮರಕುಂಬಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ 101 ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿ ಆದೇಶವನ್ನ ಹೊರಡಿಸಿತ್ತು. ಈ ಪ್ರಕರಣ ಮಾಸುವ ಮುನ್ನವೇ ತುಮಕೂರಿನಲ್ಲಿಯೂ ಅಂಥದ್ದೇ ಒಂದು ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ. ತುಮಕೂರು ಜಿಲ್ಲಾ ನ್ಯಾಯಾಲಯದಿಂದ ಐತಿಹಾಸಿಕ ತೀರ್ಪು ಪ್ರಕಟವಾಗಿದೆ. ಬರೋಬ್ಬರಿ 14 ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಪ್ರಕಟವಾಗಿದ್ದು 21 ಮಂದಿಗೆ ಶಿಕ್ಷೆ ಪ್ರಕಟವಾಗಿದೆ. 2010ರಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಹೋಬಳಿಯ ಗೋಪಾಲಪುರದಲ್ಲಿ ನಡೆದಿದ್ದ ದಲಿತ ಮಹಿಳೆಯ ಮೇಲಿನ ದೌರ್ಜನ್ಯ ಪ್ರಕರಣ ಈಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. 2010ರಲ್ಲಿ ಗೋಪಾಲಪುರದ ಗ್ರಾಮದ ದಲಿತ ಮಹಿಳೆಯಾಗಿದ್ದ ಡಾಬಾ ಹೊನ್ನಮ್ಮ ಎಂಬುವವರನ್ನ ಕೆಲವರು ಜಾತಿ ನಿಂದನೆ ಮಾಡಿ ಆಕೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಹಳ್ಳಕ್ಕೆ ನೂಕಿ ಬರ್ಬರವಾಗಿ ಕೊಲೆ ಮಾಡಿದರು. ಈ ಪ್ರಕರಣ ಸಂಬಂಧ 27 ಮಂದಿ ಮೇಲೆ FIR ದಾಖಲು ಮಾಡಲಾಗಿತ್ತು. ಎಲ್ಲ ಆರೋಪಿಗಳ ಮೇಲೆ ಅಟ್ರಾಸಿಟಿ ಅಂದ್ರೆ ಜಾತಿ ನಿಂದನೆಯ ಆಧಾರದ ಮೇಲೆ ಕೇಸನ್ನ ಹಾಕಲಾಗಿತ್ತು. ಸರ್ ಏನು ಕೇಸಿಗೆ ಬಂದಿದ್ದು? ಕೇಸಿಗೆ ಬಂದಿದ್ರಾ? ಎಲ್ಲವರು ನೀವು? ನಾವು ಚಿಕ್ಕನಹಳ್ಳಿ ತಾಲೂಕವರು. ಏನು ಕೇಸು? ಯಾರು ನೀವು? ಎಷ್ಟು ಜನ ಹೊಡೆದಾಡಿದ್ದು? ಅಟ್ರಾಸಿಟಿ ಕೇಸಾ? ಸೂಕ್ತ ಸಾಕ್ಷ್ಯಾಧಾರಗಳ ಮೂಲಕ ವಾದ ಪ್ರತಿವಾದವನ್ನ ಆಲಿಸಿರೋ ನ್ಯಾಯಾಲಯ ಬರೋಬ್ಬರಿ 14 ವರ್ಷಗಳ ಬಳಿಕ ಪ್ರಕರಣದ ತೀರ್ಪನ್ನ ನೀಡಿದೆ. ಪ್ರಕರಣದಲ್ಲಿ ಒಟ್ಟು 21 ಮಂದಿಗೆ ಶಿಕ್ಷೆಯಾಗಿದ್ದು ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟಗೊಳ್ಳಲಿದೆ. ಇನ್ನು ಪ್ರಕರಣದಲ್ಲಿ ಭಾಗಿಯಾಗಿದ್ದ 27 ಮಂದಿಯಲ್ಲಿ ಈಗಾಗಲೇ 6 ಮಂದಿ ಆರೋಪಿಗಳು ಸಾವನ್ನಪ್ಪಿದ್ದು ಉಳಿದ 21 ಮಂದಿ ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.